ಆರ್ಸ್ ಬರೋರು ಮುಖ್ಯನೇ ಇರ್ತೈತಿ. ಆರ್ಸ್ ಬಂದ ಮೇಲೆ ಉಗುಳು ಬಿಡ್ತಾರ ಅವರು. ಅಭಿವೃದ್ಧಿ ಕಡೆಗೆ ನಿಮ್ಮ ಓಟು ಅಂತ. ಅದು ಬೆಳೆ ರೈತರದಂತೆ ಶೂನ್ಯ ನೋಡ್ರಿ ಇಲ್ಲಿ ಇಂಪ್ರೂವ್. ಎಷ್ಟೋ ಸರಿ ನಿಂತಿದ್ದಾರೆ, ನಮಗಂತೂ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ. ಮೋದಿನೇ ಮಾಡ್ತಾ ಇದ್ದಾರೆ. ವೋಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಾವು ಅವ್ರದಿಂದ ತಿಂತೀವಲ್ರಿ, ಒಂದಿಟ್ಟು ಅವ್ರದಿಂದ ನಮ್ಗೆ ಈಗ ಉಪಕಾರ ಆಗಿದೆ ಅಂತ ಅವ್ರಿಗೆ ಅವ್ರಿಗೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನಿದ್ದೀನಿ ಕೆನರಾ ಕ್ಷೇತ್ರದ ಹಳಿಯಾಳ ತಾಲೂಕಿನಲ್ಲಿ. ಸೊ ಇಲ್ಲಿರುವಂತಹ ಜನರ ಅಭಿಪ್ರಾಯನ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಇಲ್ಲಿ ಕೂಡ ಅವರು ಓಟ್ ಹಾಕೋದು ಅಭಿವೃದ್ಧಿಗೂ ಪಕ್ಷಕ್ಕೂ ಅಥವಾ ಅಭ್ಯರ್ಥಿಗೂ ಅಂತ ಕೇಳ್ತಾ ಹೋಗೋಣ. ಬನ್ನಿ ಹೋಗೋಣ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅರ್ಜುನ್. ರಾಘವೇಂದ್ರ. ಅರ್ಜುನ್ ಅಂತ. ಸರ್, ಈಗ ನಿಮಗೆ ಗೊತ್ತಿದೆ MP ಎಲೆಕ್ಷನ್ ನಡೀತಾ ಇದೆ. ನೀವು ವೋಟಿಂಗ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಈ ವರ್ಷನೂ ಮಾಡ್ತೀರಾ? ಹಾಗಾದರೆ ವೋಟಿಂಗ್ ಎಷ್ಟು ಮುಖ್ಯ ಅಂತ ನಿಮ್ಮ ಪ್ರಕಾರ? ವೋಟಿಂಗ್ ಮಾಡಲೇಬೇಕು. ಈಗ ಕೆಲವೊಬ್ರು, ಈಗ ನಿನ್ನೆ ಅಷ್ಟೇ ಬಂದಿದೆ ನಮಗೆ, ಬೆಂಗಳೂರಲ್ಲಿ 67% ಅಷ್ಟೇ ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ, ಬಲು ಮುಖ್ಯ ವಹಿಸ್ತದ್ಯಾ ಅಂತ? ವೋಟ್ ಮಾಡಲೇಬೇಕು, ಹಕ್ಕನ್ನ ಚಲಾಯಿಸಬೇಕು ಮಾಡಲೇಬೇಕು ಅಂತ. ಸರ್, ಇನ್ನು ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಯಾರು ಒಳ್ಳೇದು ಮಾಡ್ತಾರಲ್ಲ ಅವರಿಗೆ ಓಟು ಯಾರು ಒಳ್ಳೇದು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಯಾರು ಮಾಡ್ತಿದ್ರೆ ಅವ್ರು. ಈಗ ನಿಮ್ಗೆ ಗೊತ್ತಿದೆ MP ಎಲೆಕ್ಷನ್ ನಡೀತಾ ಇದೆ. ಈಗ ಆಲ್ರೆಡಿ ಬೆಂಗಳೂರು ಆಗಿರಲಿ, ಇನ್ನೂ ವಿವಿಧ ಕ್ಷೇತ್ರದಲ್ಲಿ ಆಲ್ರೆಡಿ ಎಲೆಕ್ಷನ್ ಮುಗಿದಿದೆ. ನಿಮ್ಮ ಪ್ರಕಾರ ವೋಟಿಂಗ್ ಮಾಡುವಂಥದ್ದು ಎಷ್ಟು ಮುಖ್ಯ? ಈಗ ಪ್ರೆಸೆಂಟ್ ಜೀವನದೊಳಗೆ ವೋಟಿಂಗ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ? ಆರ್ಸ್ ಬರೋರು ಮುಖ್ಯನೇ ಇರ್ತೈತಿ. ಆರ್ಸ್ ಬಂದ ಮೇಲೆ ಉಗುಳು ಬಿಡ್ತಾರ ಅವರು. ಅಂದರೆ ವೋಟಿಂಗ್ ಅಂದರೆ ನಾವೀಗ ಮುಗಿಸ್ಬೇಕು ಐತಿ, ಹಾಕ್ತೇವೆ. ಹಾಕಿ ಬಂದ ಮೇಲೆ ಯಾರು ಕೇಳಂಗಿಲ್ಲ. ಹಾಕುವಾಗ ಎಲ್ಲಿ ಮೂಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ಮೂಲಿಗೆ ಕೇಳ್ತಾರ. ನಮ್ದು ಏನಾರು ಕೆಲಸ ಮಾಡ್ಬೇಕಂದ್ರೆ ಯಾರು ಕೇಳಂಗಿಲ್ಲ. ಅವ್ರದ್ದಷ್ಟೇ ಕೆಲಸ ಮಾಡ್ಕೊತೀವಿ. ನೀವು ಯಾರಿಗೆ ಓಟ್ ಹಾಕ್ತೀರ? ಅಂದ್ರೆ ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ? ಹೋಗುವ ಏನು ಮಾಡೋದು? ಯಾರು ಅಭಿವೃದ್ಧಿ ಮಾಡ್ತಿದ್ರೆ ಅವ್ರ ಕಡೆಗೆ ಏನು ಮಾಡಕ್ ಬರಂಗಿಲ್ಲ. ಏನು ಮಾಡೋದು? ಒಟ್ಟಿನಲ್ಲಿ ಹಕ್ಕನ್ನ ಚಲಾಯಿಸ್ಬೇಕು. ಓಟ್ ಇಟ್ಕೊಂಡು ಇದು ಮಾಡಬಾರ್ದು ಅಂತೇಳಿ ಚಲಾಯಿಸ್ತೇವೆ. ಆದ್ರೆ ಅವಾಗ ಅಷ್ಟೇ ಸಂಧಿಗೆ ಮನಿ ಐತಿ, ಮುಗ್ಲಿಗೆ ಮನಿ ಐತಿ ಎಲ್ಲ ನೋಡ್ತಾರೆ. ಆಮೇಲೆ ಮನಿ ಬಿದ್ದು ಹೋದ್ರು ನೋಡಂಗಿಲ್ಲ. ಅಲ್ಲಿ ಸತ್ರ ಏನಾರು ಪರಿಹಾರ ಕೊಡೋಣ ಅಂತ ಅಷ್ಟೇ ಬರ್ತಾರೆ. ಆಮೇಲೆ ಬರೋದಿಲ್ಲ. ಅಂದ್ರೆ ಹಕ್ಕನ್ನ ಮಾತ್ರ ಯಾವತ್ತೂ ಚಲಾಯಿಸದೆ ಬಿಡಬಾರ್ದು ಅಂತ ಹೇಳೋದು. ಚಲಾಯಿಸಲೇಬೇಕು. ಸರ್, ನಿಮ್ಮ ಹೆಸರು? ರಾಜ್ ಅಲ್ಲ ಸರ್. ಈಗ ನಿಮ್ಗೆ ಗೊತ್ತಿದೆ ವೋಟಿಂಗ್ ಅನ್ನೋದು ಎಷ್ಟು ಮುಖ್ಯ ಅಂತ. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ ಅನ್ಸುತ್ತೆ? ವೋಟಿಂಗ್ ಮಾಡುವಂಥದ್ದು ಎಷ್ಟು ಮುಖ್ಯ? ತುಂಬ ಮುಖ್ಯ. ಯಾಕೆ ಅಂತ ತಿಳ್ಕೊಬೋದಾ? ನಮ್ಮೆಲ್ಲರೂ ಒಳಿತಿಗೆ ಆಗಬೇಕು, ದೇಶದ ಒಳಿತಿಗೆ, ನಮ್ಮ ಒಳಿತಿಗೆ ನಾವಂತ ಒಂದು ರೆಪ್ರೆಸೆಂಟೇಷನ್ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ನೀವು ಯಾವಾಗಾದರೂ ವೋಟಿಂಗ್ ಅನ್ನೋದನ್ನು ಬಿಟ್ಟಿದ್ದೀರಾ? ಯಾವತ್ತೂ ಬಿಟ್ಟಿಲ್ಲ. ಈಗ ನೀವು ಗೊತ್ತಿದೆ ಬೆಂಗಳೂರಲ್ಲೆಲ್ಲ ಆಲ್ರೆಡಿ ಎಲೆಕ್ಷನ್ ಮುಗಿದಿದೆ. ಎಷ್ಟು ಕಡಿಮೆ ಮಟ್ಟದಲ್ಲಿ ವೋಟ್ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮ ಪ್ರಕಾರ ವೋಟಿಂಗ್ ಹಾಕಲೇಬೇಕಾ? ಹಾಕಬೇಕು, ಹಕ್ಕನ್ನ ಚಲಾಯಿಸಬೇಕು ಅಂತ ಇದ್ದೀರಾ. ಸರ್, ಈಗ ನಿಮ್ಮ ಓಟು ಅಭಿವೃದ್ಧಿ ಕಡೆಗೋ ಪಕ್ಷದ ಕಡೆಗೋ ಅಥವಾ ಅಭ್ಯರ್ಥಿ ಕಡೆಗೋ? ಅಭಿವೃದ್ಧಿ. ಯಾರು ಅಭಿವೃದ್ಧಿ ಮಾಡ್ತಿದ್ರೆ ಅವರು. ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ? ಮೋದಿಯವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಅಂತ. ನಿಮ್ಮ ಹೆಸರು? ನಾಗರತ್ನ. ನಮಗೀಗ ಗೊತ್ತಿದೆ MP ಎಲೆಕ್ಷನ್ ನಡೀತಾ ಇದೆ. ಸೊ MP ಎಲೆಕ್ಷನಲ್ಲಿ ನೀವು ಹಾಕೋ ಓಟು ಅಭಿವೃದ್ಧಿ ಕಡೆಗೋ ಪಕ್ಷದ ಕಡೆಗೋ ಅಥವಾ ಅಭ್ಯರ್ಥಿ ಕಡೆಗೋ? ಅಭಿವೃದ್ಧಿ ಕಡೆಗೆ. ಈಗ ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಕರೆಂಟ್ ಸಿಚುವೇಶನಲ್ಲಿ ಮಾಡ್ತಾ ಇದ್ದಾರೆ? ಪ್ರಧಾನಮಂತ್ರಿ ಮೋದಿನೇ ಮಾಡ್ತಾ ಇದ್ದಾರೆ. ನಮ್ದು ಕೋಲಾರ. ನನ್ನ ಮಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗೈತೆ. ಅವ್ರು ನೋಡಕ್ ಬಂದಿದ್ರು. ಅಂದ್ರೆ ಈಗ ನೋಡ್ತಾ ಇದ್ರೆ ಕೋಲಾರಲ್ಲಿ 72% ಅಷ್ಟು ಓಟ್ ಆಗೈತೆ. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ನೀವು ವೋಟ್ ಹಾಕಿದ್ರಾ? ನಾವು ಇಲ್ಲಿ ವೋಟ್ ಹಾಕಿದ್ ಇಲ್ಲೇ ಇದು 3 ವೋಟ್ ಹೋಯ್ತು ನಮ್ದು. ಬೇಜಾರಿದೆ. ಈ ಸಲ ಮಿಸ್ ಮಾಡಿದ್ರೆ ಅಥವಾ ಮುಂಚೆ ಯಾವಾಗಾದ್ರೂ ಮಿಸ್ ಮಾಡಿದ್ರಾ? ಇದೇ ಫಸ್ಟ್ ಟೈಮ್ ಮಿಸ್ ಮಾಡಿದ್ರು. ನಮಸ್ತೆ, ನಿಮ್ಮ ಹೆಸರು ಸರ್? ಚೇತನ್ ಅಂತ. ಸರ್, ಈಗ ಎಷ್ಟು ವೋಟಿಂಗ್ ಹಾಕಿದ್ರೆ? ಎಲ್ಲದನ್ನು ವೋಟಿಂಗ್ ಮಾಡಿದ್ದೀರಾ. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ? ದೇಶದ ಅಭಿವೃದ್ಧಿಗೆ ಮತ್ತು ನಮ್ಮ ಪ್ರಜಾಪ್ರಭುತ್ವ ಎತ್ತಿಡಿಯೋದೇ ವೋಟಿಂಗ್ ಅಂತ ವೋಟಿಂಗ್ ಮಾಡಬೇಕಂತ ನಾವು ಕೇಳ್ಕೊಳ್ತೀರಾ. ಸರ್, ಈಗ ನಿಮ್ಮ ವೋಟ್ ಬಂದು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಅಭಿವೃದ್ಧಿ ಮತ್ತು ಪಕ್ಷ ಎರಡು ಸೇರಿ. ಈಗ ನಿಮ್ಮ ಪ್ರಕಾರ ಈಗ ಅಭಿವೃದ್ಧಿ ಪಕ್ಷ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಯಾರು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? BJP ಪಕ್ಷ ಮತ್ತು ಮೋದಿಯವರಿಗೆ ನೋಡಿ ನಾವು ಚೆನ್ನಾಗಿ ಮಾಡ್ತಾ ಇದ್ದಾರೆ. ದಾಕ್ಷಾಯಣಿ. ಯಾಕೆ ಈಗ ನಿಮ್ಗೆ ಗೊತ್ತಿದೆ ನೀವು ವೋಟಿಂಗ್ ಮಾಡ್ತಾ ಇದ್ದೀರಲ್ಲ ಮುಂಚೆಯಿಂದ? ಇಲ್ಲ, ಇನ್ನೂ ವೋಟಿಂಗ್ ಪವರ್ ಬಂದಿಲ್ಲ. ಈ ಸಲ ವೋಟಿಂಗ್ ಇಲ್ವಾ? ಈಗ ಬಂದಿದೆ. ವೋಟಿಂಗ್ ಮಾಡ್ತೀರಾ? ಮಾಡ್ತೀರಾ. ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಗೆ ವೋಟಿಂಗ್ ಅನ್ನುವಂಥದ್ದು? ವೋಟಿಂಗ್ ಅನ್ನೋದು ಮುಖ್ಯ ಅನ್ಸುತ್ತೆ. ಅಂದರೆ ಪ್ರಜಾಪ್ರಭುತ್ವಕ್ಕಾಗಿರಲಿ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ನೀವೀಗ ಫಸ್ಟ್ ವೋಟಿಂಗ್ ಅಂತ ಇದ್ದೀರಾ, ಎಷ್ಟು ಮುಖ್ಯ ಅನ್ನಿಸ್ತದೆ ನಿಮ್ಗೆ? ಯಾವ ಥರ ಇದೆ ಫೀಲ್?
ವೋಟ್ ಹಾಕಬೇಕದ್ದು ಯಾರಿದ್ರೆ ಗೆಲ್ಲಬೇಕು ಒಂದು ಸಹಾಯ ಮಾಡಬೇಕಂತ ಅನ್ಸುತ್ತೆ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ಕಡೆ. ಹಾಗಾದ್ರೆ ನೀವು ಹೇಳಿದ್ರೆ ಸಹಾಯ ಅಂತ, ನಿಮ್ಮ ಓಟು ಅಭಿವೃದ್ಧಿ ಕಡೆಗೋ ಪಕ್ಷದ ಕಡೆಗೋ ಅಥವಾ ಅಭ್ಯರ್ಥಿ ಕಡೆಗೋ? ನಮ್ಮ ಓಟು ಅಭಿವೃದ್ಧಿ ಕಡೆ. ಅಭಿವೃದ್ಧಿ ಕಡೆ. ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ, ಅಂದರೆ ಹೆಚ್ಚಾಗಿ? ನಮ್ಮ ಕಡೆ ಈಗ ಯಾರು ಗೆಲ್ತಾರೆ ನೋಡ್ಬೇಕಲ್ಲ, ಅವ್ರು ಗೆಲ್ಲ ಕೂಡಲೇ ಅಭಿವೃದ್ಧಿ ಮಾಡ್ಬೋದು. ಅವರೇ ಮಾಡ್ಬೋದು ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ರಾ ಅಂತ? ಸರ್ ನಿಮ್ಮ ಹೆಸರು? ಶ್ಯಾಮ್ ಅಂತನಾ? ಸರ್ ಈಗ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ನಡೀತಾ ಇದೆ, ನೀವು ಇದೇ ಜಿಲ್ಲೆಯವರು? ಇದೇ ಜಿಲ್ಲೆ. ಅಂದರೆ 7ಕ್ಕೆ ಎಲೆಕ್ಷನ್ ನಿಮ್ಗೆ ಗೊತ್ತಿದೆ. ಸರ್ ವೋಟಿಂಗ್ ಅನ್ನುವಂಥದ್ದು ಎಷ್ಟು ಮುಖ್ಯ? ಯಾವ್ದ್ರ ಬಗ್ಗೆ? ವೋಟಿಂಗ್ ಅನ್ನುವಂಥದ್ದು, ವೋಟ್ ಮಾಡೋದು ಎಷ್ಟು ಮುಖ್ಯ? ವೋಟ್ ಅಂದರೆ ಜನರ ಅಭಿವೃದ್ಧಿನೇ ಅದೇ ಮುಖ್ಯ ಇದೆ. ಅದೇ ಮುಖ್ಯ. ಅಭಿವೃದ್ಧಿ ಆಗಬೇಕಂದ್ರೆ ವೋಟಿಂಗ್ ಮುಖ್ಯ ಅಂತ ಹೇಳಿ. ಓಕೆ ಸರ್. ಸರ್ ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಅಭ್ಯರ್ಥಿ ಕಡೆಗೂ ಅಥವಾ ಪಕ್ಷದ ಕಡೆಗೂ? ನಾವು ಪಕ್ಷದ ಕಡೆನೇ ಆಗೋದು. ಪಕ್ಷದ ಕಡೆ. ನಿಮ್ಮದು ನಿಮಗೆ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಬಿ ಜೆ ಪಿ ಒಳ್ಳೇದು ಮಾಡಿ. ಸರ್ ನಿಮ್ಮ ಹೆಸರು? ನಾರಾಯಣ್, ಬೆಂಗಳೂರು. ನಾರಾಯಣ್, ಬೆಂಗಳೂರು. ಸರ್ನೇ ಬೆಂಗಳೂರು. ಇಲ್ಲೇ ಇರೋದು ನಿಮ್ಮದು ಸಹಳಿಯಾಳ. ಸರ್ ಈಗ ನಿಮಗೆ ಗೊತ್ತಿದೆ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಅಭಿವೃದ್ಧಿ ಕಡೆಗೆ. ಅಭಿವೃದ್ಧಿ ಕಡೆಗೆ. ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್? ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ತದೆ ಅಂತ. ನಿಮ್ಮ ಹೆಸರು? ಪೂಜಾ ಪಾಟೀಲ್. ನಿಮ್ಮ ಹೆಸರು? ಉಮಾ ಕೇಸರಿಕರ್. ಪುಟ ಈ ವರ್ಷ ಫಸ್ಟ್ ಟೈಮ್ ಎಲೆಕ್ಷನ್ ಓಟ್ ಹಾಕ್ತಿರೋದು ಅಥವಾ ಮುಂಚೆ ಯಾವಾಗಾದ್ರೂ ಹಾಕಿದ್ದೀರಾ? ನೀವು ಹಾಕಿದ್ದೀರಾ. ಹಾಗಾದರೆ ಒನ್ ಟೈಮ್ ಎಲೆಕ್ಷನ್ ಮಾಡಿದ್ದೀರಾ ನೀವು ಆಲ್ರೆಡಿ ವೋಟಿಂಗ್. ಈಗ ನಿಮ್ಮ ಓಟ್ ಬಂದು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಅಭಿವೃದ್ಧಿ ಕಡೆಗೆ. ನಿಮ್ಮ ಪ್ರಕಾರ ಈಗ ಯಂಗ್ಸ್ಟರ್ ಆಗಿ ನಿಮ್ಮ ಪ್ರಕಾರ ಯಾರು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ? ಮೋದಿಯವ್ರು ಮಾಡ್ತಿದ್ದಾರೆ. ನಿಮಗೂ ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಅಭಿವೃದ್ಧಿ ಕಡೆಗೆ ನಿಮ್ಮ ಓಟು ಅಂತ. ಸೊ ನಿಮ್ಮ ಪ್ರಕಾರ ಯಾರು ಈಗ ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ದೇಶಪಾಂಡೆ ಅವ್ರು ಮಾಡಿದ್ದಾರೆ ಅಂತ. ಅಂದರೆ ನೀವು ಈ ಕಡೆ ಕಾಂಗ್ರೆಸ್ ಬರಲಿ ಅಂತ ನೀವು ಚಲೋ ಅನ್ಕೋತಿದ್ದೀರಾ? ಸ್ಟೇಟ್ ಗೌರ್ಮೆಂಟ್ ನಮಗೆ ಕಾಂಗ್ರೆಸ್ ಬಂದಿದೆ, ಸೆಂಟ್ರಲ್ ಬಿ ಜೆ ಪಿ ಬರಬೇಕು, ಮೋದಿಜಿ ಬರಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ವೋಟಿಂಗ್ ಅನ್ನೋಂಥದ್ದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಭಾಳ ಮುಖ್ಯ. ಅಂದರೆ ನೀವು ಯಾವಾಗಾದ್ರೂ ವೋಟಿಂಗ್ ಅನ್ನೋದು ಬಿಟ್ಟಿದ್ದೀರಾ? ಯಾವಾಗಾದ್ರೂ ವರ್ಷ ಮಾಡಿರೋದು ಯಾವುದು ಈ ಹಳಿಯಾಳದಲ್ಲೂ ಕೂಡ? ನಿಮ್ಮ ಹೆಸರು ಸರ್? ಉದಯ್ ರಾಮಣ್ಣ ನಾರ್ವೇಕರ್ ಅಂತ. ಉದಯ್ ಅಂತ. ಸರ್ ಈಗ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ನಡೀತಾ ಇದೆ, ಎಲೆಕ್ಷನ್ ಮಾಡುವಂಥದ್ದು ವೋಟಿಂಗ್ ಮಾಡುವಂಥದ್ದು ಎಷ್ಟು ಮುಖ್ಯ? ವೋಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಾವು ಇದಕ್ಕೆ ಬಂದೇವಂದ್ರೂ ವೋಟಿಂಗ್ ಮಾಡಲೇಬೇಕು ಎಲ್ಲ, ಪ್ರತಿಯೊಬ್ಬರು ನಾಗರಿಕರು ಎಲ್ಲರೂ ವೋಟಿಂಗ್ ಪವರ್ನ ಯೂಸ್ ಮಾಡಲೇಬೇಕು ಅಂತ. ಸರ್ ಇನ್ನು ನಿಮ್ಮ ಪ್ರಕಾರ ಅಭಿವೃದ್ಧಿ ಕಡೆಗೆ ನೀವು ಓಟ್ ಹಾಕ್ತೀರಾ ಪಕ್ಷದ ಕಡೆಗೋ ಅಥವಾ ಅಭ್ಯರ್ಥಿ ಕಡೆಗೋ? ನಮಗೆ ದೇಶದ ಬಗ್ಗೆ ಅಭಿಮಾನ ಯಾರು ತೋರಿಸ್ತಾರಲ್ಲ ಅವ್ರಿಗೆ ವೋಟಿಂಗ್ ಮಾಡಬೇಕು ಅಂತ. ಸರ್ ನಿಮ್ಮ ಪ್ರಕಾರ ಯಾರು ಹೆಚ್ಚಾಗಿ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ? ದೇಶಕ್ಕೆ ಮೋದಿನೇ ಮಾಡ್ತಾನೆ. ಮೋದಿ ಅಂತ ವ್ಯಕ್ತಿ ಕಳ್ಕೊಂಡ್ರೆ ಮುಂದೆ ನಾವು ಯಾವತ್ತೂ ಭಾರತ ದೇಶದಾಗ ನೋಡೋಕೆ ಸಾಧ್ಯನೇ ಇಲ್ಲ. ಹೆಚ್ಚು ಮೋದಿಗೆ ತರಬೇಕಂತ ನಮ್ಮ ಮೋದಿಗೆ ಒಳ್ಳೆ ಬರಲಿ ಅಂತ ಹೇಳಿ. ಓಕೆ, ನಮ್ಗೆ ಅಭಿವೃದ್ಧಿ ಅಂತಲ್ಲ, ನಮ್ಮ ದೇಶಕ್ಕೆ ರಕ್ಷಣೆ ಮಾಡುವಂಥ ವ್ಯಕ್ತಿ ಮೋದಿ, ಅವರಿಗೆ ಬರಬೇಕು. ನಿಮ್ಮ ಓಟು ಯಾರಿಗೆ? ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಅಂತ ಅನ್ಸುತ್ತೆ? ಒಳ್ಳೇದು ಮಾಡ್ತಾರೆ ಅವರಿಗೆ ಹಾಕೋದು ಅಂತ. ಅವ್ರದಿಂದ ತಿಂತೀವಲ್ರಿ, ಅವ್ರದಿಂದ ನಮ್ಗೆ ಇದು ಉಪಕಾರ ಆಗಿದೆ ಅಂತ ಅವರಿಗೆ ಹಾಕೋದು ಅಂತ. ಯಾರು ಒಳ್ಳೇದು ಮಾಡ್ತಿದ್ರೆ ಅವ್ರಿಗೆ ಹಾಕೋದು ಅಂತ. ಹಾಂ, ನೀವಮ್ಮ ಯಾರು ಒಳ್ಳೇದು ಮಾಡ್ತಿದ್ರು ಅವರಿಗೆ ಮಾಡೋದು ಅಂತ ನಿಮ್ಮ ಪ್ರಕಾರ? ಶಿರ್ಸಿ ಅವರು. ಅಮ್ಮ ನಿಮ್ಮ ಪ್ರಕಾರ ಹೆಂಗೆ ವೋಟಿಂಗ್ ಅನ್ನುವಂಥದ್ದು, ನೀವು ಯಾರಿಗೆ ವೋಟ್ ಮಾಡ್ತೀರಾ ಅಂತ? ನಮ್ಗೆ ಯಾರು ಉದ್ಧಾರ ಮಾಡ್ತಾರೋ ಹಾಕೋಣಂತೆ. ಹಾಂ, ನೀವು ಯಾರು ಒಳ್ಳೇದು ಮಾಡ್ತಿದ್ರು ಅವ್ರಿಗೆ ಹಾಕೋಣ ಅಂತ. ನೀವು ಯಾವಾಗಲೂ ವೋಟಿಂಗ್ ಚಲಾಯಿಸಿದ್ದೀರಾ? ಯಾವತ್ತಾದ್ರೂ ಮಿಸ್ ಮಾಡಿದ್ದುಂಟಮ್ಮ? ಯಾವತ್ತೂ ಮಿಸ್ ಮಾಡಿಲ್ಲ, ಎಲ್ಲ ವೋಟಿಂಗೂ ಮಾಡಿದ್ದೀರಾ. ವೋಟಿಂಗ್ ಅನ್ನೋಂಥದ್ದು ಎಷ್ಟು ಮುಖ್ಯ ಸರ್? ವೋಟಿಂಗ್ ಈಸ್ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟು ಎಲ್ಲ ಪರ್ಸನ್ಗೆ. ಬಟ್ ಏನು ರೈತರ ಬಗ್ಗೆ ವಿಚಾರ ಮಾಡುವಂಥವ್ರು ಯಾರು ಒಬ್ಬರು ಇಲ್ಲ. ಹಾಂ, ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ರೈತರ ಸಾಲನೂ ಮನ್ನಾ ಮಾಡಲಿಲ್ಲ, ಸ್ಟೇಟ್ ಗೌರ್ಮೆಂಟ್ನವರು ಮಾಡಿಲ್ಲ, ಸೆಂಟ್ರಲ್ನವರು 5 ವರ್ಷ ಕಳೀತು ಅವರು ಮಾಡಲಿಲ್ಲ. ಮತ್ತೀಗ ಇನ್ನು ಮುಂದಾದ್ರೂ ಅವರು ಎಚ್ಚೆತ್ಕೊಂಡು ಮಾಡಿದ್ರೆ ಒಳ್ಳೆಯದು. PM ಮೋದಿಯವರಿಗೆ ನೇರವಾಗಿದ್ದನ್ನು ರವಾನಿಸಿರ್ಬೇಕಂದ್ರೆ ರೈತರ ಕಷ್ಟ ಪರಿಸ್ಥಿತಿ, ಬರಗಾಲದಲ್ಲಿ ಮಳೆ ಆಗ್ತಾ ಇಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ರೈತರದೀಗ ಸೊಸೈಟಿ ತುಂಬಬೇಕು, ಸಾಲ ತುಂಬಕ್ಕೆ ದುಡ್ಡಿಲ್ಲ, ಎಲ್ಲ ಬಂಗಾರ ಒತ್ತಿ ಇಟ್ಟು ಸಾಲ ತುಂಬಬೇಕು, ಗೊಬ್ಬರ ತೊಗೋಬೇಕು, ಮಳೆ ಸರಿಯಾಗಿ ಆಗ್ತಾ ಇಲ್ಲ.
ಇನ್ನು ಮುಂದೆ ಆದರೂ ಸ್ಟೇಟ್ನವರಾಗಲಿ ಒಳ್ಳೇದಾಗಿ ಸೆಂಟ್ರಲ್ದವರಾಗಲಿ ರೈತರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡ್ತಾ ಹೋದರೆ ಒಳ್ಳೆಯದು. ಓಟ್ ಅಂತ ಹಾಕೋದು. ನಿಮ್ಮ ಪ್ರಕಾರ ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಪಕ್ಷಕ್ಕೂ ಅಥವಾ ಅಭ್ಯರ್ಥಿ ಕಡೆಗೂ? ಅಭಿವೃದ್ಧಿ ಕಡೆಗೇನ ಹಾಕ್ತೀವಿ ರೀ ನಾವು, ಹಂಗಂತೀನಲ್ಲ. ಮೋದಿಯವರು ಪ್ರಧಾನಿ ಆಗಬೇಕು ಆದರೆ ಒಳ್ಳೆಯದು. ಬಟ್ ಅವರು ರೈತರ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ತಗೋಬೇಕು. ಬರೀ ಔಟ್ ಆಫ್ ಕಂಟ್ರಿ ಅಂತ ಅಡ್ಡಾಡ್ತಾ ಹೋದರೆ ಇಲ್ಲಿ ನಮ್ಮ ಇನ್ನು ಕಂಟ್ರಿ ಒಳಗೆ ಸರ್ ಈಗ ಓವರ್ ಪಾಪ್ಯುಲೇಷನ್ ಬಗ್ಗೆ ವಿಚಾರ ಮಾಡೋರು ಇಲ್ಲಲ್ಲ. ರಿಚ್ ಪಾಪ್ಯುಲೇಷನ್ ಎಲ್ಲ ಕಣ್ಣಿಗೆ ಕಾಣ್ತೈತಿ ಎಲ್ಲರದು. ಪೂರ್ ಜನರು ನೋಡೋರು ಯಾರು ಕಷ್ಟ ಸುಖ ಎಲ್ಲ ಹಳ್ಳ ಕೊಳ್ಳದೊಳಗೆ ಸಹಿತ ನೀರಿಲ್ಲ. ಅದಕ್ಕೆ ಸಣ್ಣ ವಿಷಯಗಳನ್ನು ಮೋದಿಯವರು ತೀಕ್ಷ್ಣವಾಗಿ ಪರಿಶೋಧನೆ ಮಾಡಬೇಕು. ಬರೀ ಔಟ್ ಆಫ್ ಕಂಟ್ರಿ ನಾವು ಅಮೇರಿಕಾ ಹೋದೆ, ಜಪಾನ್ ಹೋದೆ, ರಷ್ಯಾ ಹೋದೆ, ಎಲ್ಲ ಕೋಟಿಗಟ್ಟಲೆ ದುಡ್ಡು ವಿಮಾನ ನಿಲ್ದಾಣ ಅದಕ್ಕೆ ಖರ್ಚು ಮಾಡಿಬಿಡ್ತಾರೆ. ಬಟ್ ರೈತರಿಗಾಗಿ ಮಾಡಿದಂಥದ್ದು ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಅದು PM ಕಿಸಾನ್ ಬರ್ತಿದೆ, ಅದು 6 ತಿಂಗಳು ವರ್ಷಕ್ಕೂ ಬರ್ತಿದ್ದೆ. 50% ಬಂದರೆ ಇನ್ನು 50% ಬರೋದೇ ಇಲ್ಲ. ಅದು ನಾವು ಇಲ್ಲಿ ಸಣ್ಣ ಅಧಿಕಾರಿಗಳು ಕೇಳಾಕೊಂಡ್ರೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ, ನಿಮ್ಮದು ಪಾಸ್ಬುಕ್ ಸರಿ ಇಲ್ಲ, 108 ಸಮಸ್ಯೆ. ಅದನ್ನು ಕೇಳಕ್ಕೆ ಹೋಗಿ ನಾವು ಬೇಸತ್ತು ಕುಂತ್ಬಿಡೋದು. ನಿಮ್ಮದು ಉತ್ತಾರ ಮಿಸ್ಟೇಕ್ ಇದೆ, ಇವೇ ಆನ್ಸರ್. ಅದಕ್ಕಾಗಿ ಮೋದಿಯವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನಾಗಿ ಕ್ರಮ ಕೊಂಡ್ರೆ ಒಳ್ಳೆಯದು. ರೈತರ ಬಗ್ಗೆ ಒಂದು ಏನಾದರೂ ನೆನಪಿರುವಂಥದ್ದೊಂದು ಸಹಾಯಧನ ಮಾಡಬೇಕು. ಈ ಸಂದರ್ಭದಲ್ಲಿ ರೈತರ ಪರಿಸ್ಥಿತಿ ಬಹಳ ಸೂಕ್ಷ್ಮ ಇದೆ ರೀ. ಪ್ರತಿ ಸರಿ ಅನಂತಕುಮಾರ್ ಅವ್ರು ನಿಲ್ತಾ ಇದ್ರು, ಅವರಂತೆ ಮಾಡಿದ್ದೇನು ಜೀರೋ ಬ್ಯಾಲೆನ್ಸ್, ಏನು ಅಭಿವೃದ್ಧಿ ಶೂನ್ಯ. ಈ ಕಾಗೇರಿ ಅವರು ಅದು ಮುಂದೆ ಹೆಂಗೆ ಮಾಡ್ತಾರಂತ ಕಾದು ನೋಡ್ಬೇಕಲ್ಲ. ವೀಟಿಂಗ್ ಒಳಗಿರೋ ನಾವು ಅವ್ರದ್ದು 5 ವರ್ಷ ನಂತರ ಅವ್ರದ್ದು ಆನ್ಸರ್ ಮುಂದೆ ಹೇಳ್ತೇನೆ. ಇವು ಅನಂತಕುಮಾರ್ ಅವರು, ಅಂಜಲಿ ನಿಂಬಾಳ್ಕರ್, ಅಪೋಸಿಟ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಹೌದು. ಅಂದ್ರೆ ನಿಮ್ದು ಹೆಚ್ಚಿನ ಪಕ್ಷ ಬಿಜೆಪಿ ಕಾಗೇರಿ ಅವರಿಗೆ ಓಟ್ ಹಾಕೋದು. ಬಟ್ ಏನೋ ಅವ್ರದ್ದು ಅಭಿವೃದ್ಧಿ ಆದಾಗನ ಗುರುತಲ್ರಿ. ಅವರು 5 ವರ್ಷ ಈಗ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದು ಒಂದು ಎಲ್ಲ ಒಳ್ಳೆಯ ಸ್ಥಾನಗಳಿಗೆ ಇದ್ದು ಬಂದವರೇ ಅವರು ಆದರೂ ಸ್ವಲ್ಪ ಇನ್ನೂ ಹೆಚ್ಚಿನ ಗಮನ ರೈತರ ಬಗ್ಗೆ ಕೊಟ್ಟು ಅಭಿವೃದ್ಧಿ ಮಾಡ್ಬೇಕು. ಕಾಳಿ ನದಿ ನೀರಿಂದ ಅಂದ್ರೆ ಇಲ್ಲಿ ದಾಂಡೇಲಿ ನೀರು ಅದು ಬರಲಿಲ್ಲ. ಯಾವುದು ಬೆಳೆ ರೈತರದಂತೆ ಶೂನ್ಯ ನೋಡ್ರಿ ಇಲ್ಲಿ ಇಂಪ್ರೂವ್. ಅದಕ್ಕಾಗಿ ಓಟ್ ಹಾಕೋದೇ. ಬಟ್ ಕಾಗೇರಿ ಅವರು ಎಚ್ಚೆತ್ಕೊಂಡು ಮುಂದುವರಿಸಿದ್ರೆ ಒಳ್ಳೆಯದು. ಅನಂತಕುಮಾರ್ ಅವರಂತೆ ಜೀರೋ ಬ್ಯಾಲೆನ್ಸ್ ಸಿಗಲಿಲ್ಲದೆ ಒಳ್ಳೇದಾಯ್ತು ಅವರಿಗೆ. 30 ವರ್ಷದಲ್ಲಿ ಮಾಡಿದ್ದೇನೂ ಇಲ್ಲ, ಬರೀ ಎಲ್ಲ ದೊಡ್ಡ ಮಾತೇ ಹೇಳ್ತಾರೆ. ಒಂದು ದಿವ್ಸನೂ ಒಬ್ಬ ರೈತರ ಕಡೆ ಬಂದು ಮುಖ ಮಾಡಿ ನೋಡಿ ಮಾತಾಡಿದ್ದೇ ಗೊತ್ತಿಲ್ಲ. ಬರೀ ದಿಲ್ಲಿ ಪಾರ್ಲಿಮೆಂಟು, ಬೆಂಗಳೂರು, ಶಿರ್ಷೆ ಅಲ್ಲೇ ಇಲ್ಲೇ ಇದೆ. ಜನ ಹೋದರೆ ಕೇರ್ ಮಾಡೋರು ಒಬ್ಬರು ಕೇಳಬೇಡ್ರಿ ನೀವು. ಈ ಸಲ ಆದರೆ ಎಚ್ಚೆತ್ಕೊಂಡು ಒಳ್ಳೇದು. ನಮ್ಮ ಕಾಗೇರಿ ಅವರು ಮುಂದೆ 5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೆ ಕಾದು ನೋಡೋಣ್ರಿ. ಮಾಡಲಿ ಅಂತ ನಮ್ಮ ಆಸೆ ರೈತರ ಬಗ್ಗೆ ಅಷ್ಟೇ. ಗಮನ ವಹಿಸಲಿ. ವಹಿಸಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಾನಿರೋದು ಯಲ್ಲಾಪುರ ತಾಲೂಕಲ್ಲಿ. ಇಲ್ಲಿರುವಂತಹ ಜನರ ಅಭಿಪ್ರಾಯನ ತಿಳ್ಕೊಳ್ತಾ ಬರೋಣ. ಜೊತೆಗೆ ಇವರು ಮತ್ತು ಹಾಕೋದು ಪಕ್ಷಕ್ಕೂ ಅಭಿವೃದ್ಧಿಗೋ ಅಥವಾ ಅಭ್ಯರ್ಥಿಗೋ ಅಂತ ನೋಡೋಣ ಬನ್ನಿ. ದವಲ್ ಅಂತೇಳಿ. ಸರ್ ನಿಮಗೆ ಗೊತ್ತಿದೆ ಈಗ PM ಎಲೆಕ್ಷನ್ ನಡೀತಾ ಇದೆ ಸರ್. ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ? ಸದ್ಯಕ್ಕೆ ನಮ್ಮದು ಪ್ಲ್ಯಾನ್ ಏನಿಲ್ಲ. ಯಾಕಂದರೆ ಎಲೆಕ್ಷನ್ ಮೊದಲೆಲ್ಲ ಹೇಳ್ತಾರೆ, ದೊಡ್ಡ ಮಾತು ಹೇಳ್ತಾರೆ, ಆಮೇಲೆ ಏನು ಪ್ಲ್ಯಾನ್ ಇಲ್ಲ. ಅದು ಓಟ್ ಕೊಟ್ಟಿರೋದು ಬೆಟರ್ ಅನಿಸುತ್ತೆ ನನಗೆ. ನೋಟ ಹೊಡೆಯೋದು ಅಂತನೂ ಅಲ್ಲ ಅಂದರೆ ಇಷ್ಟು ವರ್ಷ ಆಯ್ತಲ್ಲ ಕಂಟಿನ್ಯೂ. ಯಾವ ಮನುಷ್ಯ ಆದರೂ ನಾನು ಇಂಪ್ರೂವ್ ಆಗಬೇಕಂತ ಒಂದು ಮಾತಲ್ಲಿ ಇಲೆಕ್ಷನ್ ಕೊಡ್ತಾನೆ. ಆದರೆ ಇವರು ಫಸ್ಟ್ ದೊಡ್ಡ ಮಾತಾಡ್ತಾರೆ ಅದು ಇದು ಅಂತೇಳಿ. ಆದಮೇಲೆ ಒಂದು 2-3 ತಿಂಗಳು ಚೆನ್ನಾಗಿ ನಡೆಯುತ್ತೆ. ಆಮೇಲೆ ನಾನು ಗೊತ್ತಿಲ್ಲ, ನೀನು ಗೊತ್ತಿಲ್ಲ. ಅದಕ್ಕೆ ಏನು ಪ್ಲ್ಯಾನ್ ಇಲ್ಲ ಓಟ್ ಮಾಡೋದು ನಮ್ಮದು. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ? ವೋಟಿಂಗ್ ಮಾಡೋದು ಮೇನ್ ಮುಖ್ಯ ಇದೆ. ವೋಟಿಂಗ್ ಮಾಡಿದ್ರೆ ಗೊತ್ತಾಗೋದಿಲ್ಲ ನಾವೊಂದು ಸ್ವತಂತ್ರ ಇದ್ದೇವೆ ಅಂತೇಳಿ. ಒಂದು ಏನು ಪ್ರಜಾಕೀಯದ ಈ ಪ್ರಸ್ತುತವಾಗಿ ನಾವಿದ್ದೀವಿ ಅಂತ ಒಂದು ಸರ್ವೈವ್ ಆಗೋದು ನೀವು ಹೇಳೋದು ಪ್ರಕಾರ. ಓಕೆ ಸರ್, ಅಂದರೆ ನೀವು ಯಾರು ಅಭಿವೃದ್ಧಿ ಮಾಡ್ತಾ ಇದ್ರೆ ಅವರಿಗೆ ಓಟು ಅಂತ ಹೇಳಿ. ನಿಮ್ಮ ಪ್ರಕಾರ ಯಾರು ಮಾಡ್ತಾ ಇದ್ದಾರೆ ಸರ್ ಕರೆಂಟ್ ಸಿಚುವೇಶನ್? ಸ್ವಲ್ಪ ಆದರೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೇಡಮ್. ಸದ್ಯಕ್ಕೆ ಏನಂತಂದರೆ ಈಗ ಕಾಂಗ್ರೆಸ್ನವರು ಅದು ಮಾಡ್ತೀನಿ ಸೌಲಭ್ಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಏನು ಮಾಡ್ತಾರೆ, ಲೋ ಇಂದ ಮೇಲ್ಗಡೆ ಹೋಗ್ತಾ ಇದ್ದಾರೆ ತಗೊಂಡು. BJP ಸರ್ಕಾರದಿಂದ ಮೇಲ್ಗಡೆ ನೋಡ್ತಾ ಇದೆ, ಕೆಳಗಡೆ ನೋಡ್ತಾ ಇಲ್ಲ. ಲೋವರ್ ಕ್ಲಾಸ್ನೆಲ್ಲ ನೋಡ್ತಾ ಇಲ್ಲ ಅಂತ ನೋಡ್ತಾ ಇಲ್ಲ. ಸೊ ಅಂದರೆ ಯಾರು ನಿಮ್ಗೆ ಆ ಟೈಮಿಗೆ ಮನಸ್ಸು ಬರ್ತಾರೋ ಅವ್ರಿಗೆ ಹಾಕ್ತೀನಿ. ರಾಜೇಶ್ ಅಂತ. ಸೊ ಯಾವ ಕಡೆಯವರು ನೀವು ವೋಟಿಂಗ್ ಆಗಿದ್ದ? ನಮ್ಮದು ಆ್ಯಕ್ಚುಲಿ ನಾವು ಮೂಲತಃ ಇದು ಸಿರ್ಸಿ ಅವರು. ನಾವು ಇರೋದು ಬೆಂಗಳೂರಲ್ಲಿ. ಅಂದರೆ ವೋಟಿಂಗ್ ಪವರ್ ಎಲ್ಲ ಬೆಂಗಳೂರಲ್ಲಿ. ಓಕೆ ಸರ್, ನೀವು ನೋಡಿದ್ರಾ ಈಗ ಎಲೆಕ್ಷನ್ ಎಲ್ಲ ರಿವೀಲ್ ಆಗಿದೆ ನಿನ್ನೆ ಎಷ್ಟು ಜನ ಮಾಡಿದ್ರಂತ? ಕನಿಷ್ಠ ಪ್ರಕಾರ ಗರಿಷ್ಠ ಒಂದು 68% ಆಗಿದೆ ಬೆಂಗಳೂರು ಗ್ರಾಮಾಂತರ. ಹೌದು, 61% ಆಗಿದೆ. ನಿಮ್ಮ ಪ್ರಕಾರ ವೋಟಿಂಗ್ ಎಷ್ಟು ಮುಖ್ಯ? ವೋಟಿಂಗ್ ತುಂಬ ಇಂಪಾರ್ಟೆಂಟು. ಯಾಕೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ.
ಅಟ್ಲೀಸ್ಟ್ ಒಂದು 75-80% ಆದರೂ ಆಗಬೇಕಾಗಿತ್ತು. ಯಾಕೆ ಹಿಂಗಾಗಿದೆ ಗೊತ್ತಾಗ್ತಾ ಇಲ್ಲ. ವೋಟಿಂಗ್ ಮುಖ್ಯ ಅಲ್ಲ ಹಾಗಾದ್ರೆ. ನಿಮ್ಮ ಓಟು ಯಾವ ಕಡೆ ಇತ್ತು? ಪಕ್ಷದ ಕಡೆನೋ ಅಥವಾ ಅಭ್ಯರ್ಥಿ ಕಡೆನೋ ಅಥವಾ ಏನು ಅಭಿವೃದ್ಧಿ ಕಡೆಗೂ? ನಮ್ಮದು ನರೇಂದ್ರ ಮೋದಿ ನೋಡ್ಬಿಟ್ಟೆ ಓಟ್ ಹಾಕಿರೋದು. ಅಂದರೆ ಅವ್ರ ಅಭಿವೃದ್ಧಿ ಹೌದು ಮಾಡ್ತಾ ಹೌದು, ಇದ್ದಾರೆ. ಅವ್ರ ಅಭಿವೃದ್ಧಿ ನೋಡ್ಬಿಟ್ಟೆ ಗಣೇಶ್ ಅಂತ. ಗಣೇಶ್ ಅವರೇ, ಈಗ ನೀವು ಯಂಗ್ಸ್ಟರ್ ಅಲ್ವಾ, ವೋಟಿಂಗ್ ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಓಟ್ ಇಂಪಾರ್ಟೆಂಟೇ. ಇಂಪಾರ್ಟೆಂಟ್ ಅಂದರೆ ಏನಕ್ಕೆ ಅಂತ ತಿಳ್ಕೊಬೋದಾ? ಈಗ ನಮಗೆ ಮತದಾನ ಮಾಡಲಿಕ್ಕೆ ಸಿಗೋದೇ ನಿಮ್ಮ ಹಕ್ಕು ಚಲಾಯಿಸಬೇಕು ಅಂತ ನೀವು ಹೇಳೋದು. ಸರ್, ಇವಾಗ ಸರ್ ನೀವು ವೋಟಿಂಗ್ನ ಏನು ಅಭ್ಯರ್ಥಿ ನೋಡಿ ಹಾಕ್ತೀರಾ ಅಥವಾ ಅಭಿವೃದ್ಧಿ ನೋಡಿ ಹಾಕ್ತೀರಾ ಅಥವಾ ಪಕ್ಷ ನೋಡಿ? ಅಭಿವೃದ್ಧಿ ಯಾರ ಕಡೆಯಿಂದ ಹಾಕ್ತೀರಾ ಅವ್ರಿಗೆ ನೋಡಿ ಹಾಕ್ತೀರಾ? ಯಾರು ನಿಮ್ಮ ಪ್ರಕಾರ ಅಭಿವೃದ್ಧಿ ಮಾಡ್ತಾರೆ? ನರೇಂದ್ರ ಮೋದಿ ಅವರು. ಯಲ್ಲಾಪುರದವರು. ಹೌದು, ಯಲ್ಲಾಪುರ. ಆಮೇಲೆ ಯಾವಾಗಾದ್ರೂ ಈಗ ನಿಮ್ಮ ವೋಟಿಂಗ್ ಬಂದು ಎಷ್ಟೋ ವರ್ಷ ಆಗಿರುತ್ತೆ, ಯಾವಾಗಾದ್ರೂ ಬಿಟ್ಟಿದ್ದುಂಟಾ? ಇಲ್ಲ, ನಾವು ಬಿಟ್ಟದುಂಟು. ಯಾವತ್ತೂ ಬಿಟ್ಟಿಲ್ಲ, ಯಾವ ಎಲೆಕ್ಷನ್ನು ಬಿಡಲಿಲ್ಲ. ಹಾಗಾದ್ರೆ ನಮ್ಮ ಇಷ್ಟು ಇವಾಗ ನಿಮ್ಗೆ ಗೊತ್ತಿದೆ, ಎಲೆಕ್ಷನ್ ಬಗ್ಗೆ ತುಂಬ ಗೊತ್ತಿದೆ. ಈಗ ಎಷ್ಟೋ ಜನ ಎಲೆಕ್ಷನ್ ವೋಟೇ ಹಾಕೋದಿಲ್ಲ, ನೀವು ಅವ್ರಿಗೆ ಏನು ಹೇಳೋದು ಬಯಸ್ತೀರಾ? ಪ್ರತಿ ಸಲನೂ ನಾವು BJP ಬಿಟ್ಟರೆ ಬೇರೆಯವರಿಗೆ ಹಾಕಿದ್ದೇ ಇಲ್ಲ. ಅಂದರೆ ಹಕ್ಕನ್ನು ಚಲಾಯಿಸಬೇಕು ಅಂತ ನೀವು ಚಲಾಯಿಸಬೇಕು. ಈ ಸಲನೂ ಅಷ್ಟೇ, ನಾವು ಮೋದಿನೇ ಬರಬೇಕು ಅಂತ ಬಯಸ್ತೀರಾ? ಆ ಪಕ್ಷದಿಂದ ನಿಮ್ಗೆ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ? ನನ್ನ ಹೆಸರು ಶಾಂತಿ ಭಟ್ ಅಂತ. ಶಾಂತಿ ಭಟ್. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ ನೀವು ಸುಮಾರು ವರ್ಷದಿಂದ ಇಲ್ಲೇ ಇರೋದಾ? ನೀವು ನಾವು ಸಿರ್ಸಿಲಿರ್ತೀನಿ. ಸಿರ್ಸಿಲಿ ಇರ್ತೀರಾ, ಹಾಗಾದ್ರೆ ನಮ್ಮ ವಿಭಾಗಕ್ಕೆ ಬರ್ತೀರಾ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೆ ಅಂಜಲಿ ನೇಪಾಳ್ಕರ್ ನಿಂತಿದೆ. ನಿಮ್ಮ ಪ್ರಕಾರ ಯಾರು ನಮಗೆ ಕಾಗೇರಿ ಹೆಗಡೆ ನಮ್ಮ ಇವರೇ, ನಮ್ಮ ಕಾಸ್ಟ್ನವರೇ. ಅವ್ರ ಕಡೆಯಿಂದ ಅಭಿವೃದ್ಧಿ ನಾವು ನಮಗೆ ಈ ಸಲ ಕಾಗೇರಿಯವರೇ ಬರಬೇಕು ಹೇಳುವ ಒಂದು ಹುಮ್ಮಸ್ಸ ಇದೆ. ಅವರೇ ಬರಬೇಕು. ಯಾಕೆಂದರೆ ನಾವು ಮೋದಿ ತರಬೇಕು ಹೇಳುವಂದು ನಮ್ಗೆ ಎಲ್ಲರಿಗೂ, ಅದು ನಮ್ಮ ಅಕ್ಕಪಕ್ಕದವ್ರು ಎಲ್ಲರೂ ಅನ್ಯ ಜಾತಿಯವರು. ಅದು ಹೇಳೋದು ಕಾಗೇರಿಗೆ ಕೊಡಬೇಕು, ಓಟು ಚೆನ್ನಾಗಿ ಬರಬೇಕು ಕಾಗೇರಿಯವರೇ ಅಂಥೇಳಿ ನಾವೆಲ್ಲ BJP ಬರಬೇಕು ಒಮ್ಮತದಿಂದ ಇದ್ದೀವಿ. ಹೌದಾ? ಥ್ಯಾಂಕ್ ಯು ಸರ್. ನಮ್ಮ ಹೆಸರು ನಾರಾಯಣ ಶಿವಸಿದ್ದಿ ಅಂತ. ನಾವು ಯಲ್ಲಾಪುರದ ತಾಲೂಕು ಕಾರವಾರ ಜಿಲ್ಲೆಯವರು. ಹೌದಾ? ಕಾರವಾರದಲ್ಲಿ ಇರೋದು? ಹಾಂ, ಜಿಲ್ಲೆಯವರು. ಇಲ್ಲಿ ಕಾಗೇರವ್ರು ನಿಂತಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಎಷ್ಟೋ ಸರಿ ನಿಂತಿದ್ದಾರೆ, ನಮಗಂತೂ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಆ ಪ್ರಶ್ನೆ ಇಲ್ಲ. ಆದ್ರೆ ನಾವು ಈಗ ಬಯಸೋದು ಏನು ಕೇಳಿದ್ರೆ, ಮಹಿಳೆಯರಿಗಿರಲಿ ಈ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಕ್ಕೆ ಕೈಯಲ್ಲಂತೂ ಕೊಡೋಕ್ಕಾಗಲ್ಲ, ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದಾದ್ರೂ ಜನರಿಗೆ ಉಪಕಾರ ಆಗ್ತದೆ ಒಂದು ಲೆಕ್ಕ. ಯಾಕೆ BJP ಸರ್ಕಾರ ಬೇಡ ಅಂತ ನಾವು ಹೇಳೋದಿಲ್ಲ. ಮೋದಿ 10 ವರ್ಷ ಆಯಿತು, ಇಲ್ಲಿ ನಾವು ಡೀಟೇಲ್ ಕೊಡ್ತೀರಿ, ನಮ್ಗೆ ಗೊತ್ತಿ ಮೋದಿ 10 ವರ್ಷ ಆಯಿತು, ನಾವು ಎಷ್ಟು ಜನ. ಆದರೆ ಮೋದಿ ಸರ್ಕಾರ ಏನಾಗ್ತಾ ಹೇಳಿದ್ರೆ, ಅವ್ರು ಮಾತಾಡಿದ್ದು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ. ಅದು ಕೆಲವು ಜನರಿಗೆ ಸರಿ ಇದೆ, ಕೆಲವು ಜನರಿಗೆ ಸರಿ ಇಲ್ಲ. ಇರಲಿ ಬಿಡಿ, ಅದು ಬೇಡ. ನಮಗೆ ಕರ್ನಾಟಕದಲ್ಲಿ ನಮ್ಗೆ ಹೆಲ್ಪ್ ಆಗಬೇಕಂದ್ರೆ ಕಾಂಗ್ರೆಸ್ ಬೇಕು ಅಂತ. ಬೇಕೇ ಬೇಕು, ಬರಬೇಕು ಅಂತ ನೀವು ಹೇಳ್ತೀವಿ. ನಮ್ಮ ನಿರ್ಣಯ. ನಮ್ಮ ಯಲ್ಲಾಪುರ ಇದು ತಾಲೂಕು, ಕಾರವಾರ ಜಿಲ್ಲೆ, ನಮ್ಮ ಇಡೀ ಜಿಲ್ಲೆಗೆ ನೀವು TV ಚಾನಲಲ್ಲಿ ಹಾಕಿ, ನಮ್ಮ TV ಇದೆ, ಆ ಪ್ರಶ್ನೆಗೆಲ್ಲ ನಿಮಗೆ ಏಕಂಗಿನೇ ಮಾತಾಡ್ತೀವಿ. ನಮಗೆ ಬೇಕಾಗಿದ್ದು ಈಗ ಸದ್ಯ ಕಾಂಗ್ರೆಸ್. ಯಾಕೆ ಕೇಳಿದ್ರೆ ನಮಗೆ ಬಡವರಿಗೆ ಚಲೋ ಒಂದು ಹೊಂದಾಣಿಕೆ ಇದೆ. ಅಂದರೆ ಮಾತಾಡಿದ್ದು ಯಾರು ತಪ್ಪು, ಈ ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಅವರು ಜಾಯಿಂಟ್ ಇದರಲ್ಲಿ ಮಾಡಿದ್ದಾರೆ. ಮಾತಾಡಿದ ಪ್ರಕಾರ ಅಷ್ಟು ನಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರು ಕೆಲವು ಮಟ್ಟಿಗೆ ನಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಕಾಂಗ್ರೆಸ್ ಬರಬೇಕು ಅಂತ ಬರಬೇಕು, ನಮ್ಮ ಜಿಲ್ಲೆಗೆ ಬರ್ಬೇಕಂತ ನಾವು ಕೇಳ್ತಾ ಇದ್ದೇವೆ. ನಮ್ಮದು ಒಂದೇ ಅಭಿಪ್ರಾಯ ಅಲ್ಲ. ಯಾಕೆ ಕೇಳಿ ನಂದು ಒಂದೇ ನಿರ್ಣಯಕ್ಕಲ್ಲ, ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಬರಬೇಕು ಅಂತ ನನ್ನ ಭಾವನೆ. ಅವ್ರವ್ರ ಮನಸ್ಸಿಗೆ ಯಾರಿದೆ, ಯಾರಿಗೆ ಹಾಕ್ತಾರೆ, ಯಾರಿಗೆ ಬಿಡ್ತಾರೆ ನಮ್ಮ ಹೇಳಿಕ್ಕೆ ಆಗೋದಿಲ್ಲ. ನಾನು ಮಾತಾಡೋದೇ ಅಂತ ಕೇಳಿದ್ರೆ, ಪಕ್ಷ ಶಾಸಕರು ಹಲವಾರು ಇದ್ದಾರೆ, ನಮ್ಮ ಎಲ್ಲೇ ಶಾಸಕರಿದ್ದಾರೆ. ಆ ಕಡೆಯಿಂದ ಆಡ್ತಾರೆ, ಈ ಕಡೆಯಿಂದ ಆಡ್ತಾರೆ. ನಾವು ಯಾವ ಪಕ್ಷಕ್ಕೆ ನಿಲುಗಡೆ ಆಗಬೇಕಂತ ನಮ್ಗೆ ಅರ್ಥ ಆಗೋದಿಲ್ಲ. ಬಿಡಿ ನೀವು ಶಶಿಧರ್ ನಾಯ್ಕ್ ಅಂತ. ಶಶಿಧರ್ ನಾಯ್ಕ್. ಸೊ ನಿಮ್ಗೆ ಗೊತ್ತಿದೆ, ಈಗ ನೀವು ಬೆಳಗಾವಿಯವರು ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಓಟು ಅಭಿವೃದ್ಧಿ ಕಡೆಗಿರುತ್ತೋ ಅಥವಾ ಪಕ್ಷದ ಕಡೆಗಿರುತ್ತೋ, ಅಭ್ಯರ್ಥಿ ಕಡೆಗಿರುತ್ತೋ? ಹೇಳಕ್ಕಾಗಲ್ಲ ಇದನ್ನು. ಅಲ್ಲಲ್ಲ, ಅಭಿವೃದ್ಧಿ ಕಡೆಗೆ ನಿಮ್ಮ ಓಟು ಅಂತ ಹೇಳಿ. ನೀವೀಗ ಇದು ಎಷ್ಟನೇ ಎಲೆಕ್ಷನ್ ನೀವು ವೋಟ್ ಹಾಕ್ತಿರೋದು? 4ನೇ ಬಾರಿ. ಯಾವಾಗಾದ್ರೂ ಮಿಸ್ ಮಾಡಿದ್ದೀರಾ? ಮಾಡಿದ್ದೀರಾ? ಅದೇ ವೋಟಿಂಗ್ ಪವರ್ ಎಷ್ಟು ಮುಖ್ಯ, ವೋಟಿಂಗ್ ಅನ್ನೋಂಥದ್ದು ನಿಮ್ಮ ಪ್ರಕಾರ? ವೋಟಿಂಗ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪಕ್ಷ ಒಂದು
ಅಧಿಕಾರನ ಬದಲಾಯಿಸ್ತದೆ ಅದಕ್ಕೋಸ್ಕರ ಬದಲಾಯಿಸೋದು ಎಲ್ಲ ವೋಟಿಂಗ್ ಪವರ್ ಅಂದರೆ ವೋಟಿಂಗ್ ಮಾಡಲೇಬೇಕು ಅಂತ ನಿಮ್ಮ ಪ್ರಕಾರ ಈ ಸಲ ವೋಟಿಂಗ್ ಮಾಡ್ತೀರಾ?